ನಟ ದರ್ಶನ್ ಅವರ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. ಇದು ನಟ ದರ್ಶನ್ ಸೇರಿ 7 ಜನರ ಟೆನ್ಷನ್ ಅನ್ನು ಜಾಸ್ತಿ ಮಾಡ್ತಾ ಇದೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ದರ್ಶನ್ ಕೇಸ್ನಲ್ಲಿ ಮತ್ತೆ ವಾದ ಮಂಡನೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಸುಪ್ರೀಂ ಕೋರ್ಟ್. A1, A2 ಹೊರತುಪಡಿಸಿ ಉಳಿದವರಿಗೆ ಲಿಖಿತ ರೂಪದಲ್ಲಿ ವಾದ ಮಂಡನೆಗೆ ಅವಕಾಶ. 3 ಪುಟಗಳಲ್ಲಿ ದಾಖಲೆಯನ್ನು ಸಲ್ಲಿಸೋದಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶವನ್ನು ಕೊಟ್ಟಿದೆ. ಎಲ್ಲರ ಲಿಖಿತ ದಾಖಲೆಯನ್ನು ಪರಿಶೀಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಪ್ರಕಟ ಮಾಡುತ್ತೆ. ಆ ಮಹತ್ವದ ಆದೇಶ ನಟ ದರ್ಶನ್ಗೆ, ಪವಿತ್ರ ಗೌಡಗೆ ಈ ಪ್ರಕರಣದಲ್ಲಿ ಮತ್ತೊಮ್ಮೆ ಸಂಕಷ್ಟವನ್ನು ತಂದಿಡುತ್ತಾ ಅಥವಾ ಬಿಗ್ ರಿಲೀಫ್ ಅನ್ನು ಕೊಡುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. 3 ಪುಟಗಳಲ್ಲಿ ದಾಖಲೆಯನ್ನು ಸಲ್ಲಿಸೋದಕ್ಕೆ ಸುಪ್ರೀಂ ಕೋರ್ಟ್ ಉಳಿದವರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹದ್ದು. ಎಲ್ಲರೂ ಕೂಡ ಲಿಖಿತ ರೂಪದಲ್ಲಿ ತಮ್ಮ ತಮ್ಮ ವಾದವನ್ನು ಸಬ್ಮಿಟ್ ಮಾಡಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ನ ಆದೇಶ ಮತ್ತಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಇವತ್ತು ಈ ಪ್ರಕರಣದ A1 ಆರೋಪಿ ದರ್ಶನ್, ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಸೇರಿದಂತೆ ಸರ್ಕಾರಿ ಪರ ವಕೀಲರ ವಾದವನ್ನು ಮಂಡನೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಯಿತು. ಇಲ್ಲಿ ಆದಂತಹ ವಾದ ಪ್ರತಿವಾದ, ಅಲ್ಲಿ ಎತ್ತಿದಂತಹ ಪ್ರಶ್ನೆಗಳು, ದರ್ಶನ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶ ಏನಾಗಿರುತ್ತೆ ಅನ್ನುವಂತಹ ಕುತೂಹಲವನ್ನು ಜಾಸ್ತಿ ಮಾಡಿತು. ಈ ಬೆನ್ನಲ್ಲೇ ಸುದೀರ್ಘ 2 ಗಂಟೆಗಳ ಕಾಲ ವಾದವನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. ಅದಕ್ಕೂ ಮೊದಲು ಉಳಿದ ಆರೋಪಿಗಳ ವಾದವನ್ನು ಲಿಖಿತ ರೂಪದಲ್ಲಿ ಸಬ್ಮಿಟ್ ಮಾಡಲಿಕ್ಕೆ ಸೂಚನೆ ಕೊಟ್ಟಿದೆ. ಸುದೀರ್ಘ ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. ಅರ್ಜಿ ವಿಚಾರಣೆಯ ವೇಳೆ ಸುಪ್ರೀಂ ಕೋರ್ಟ್ ಹಾಗಾದ್ರೆ ಹೇಳಿದ್ದೇನು? ಸುಪ್ರೀಂ ಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಜಾಮೀನು ಅರ್ಜಿ ವಿಚಾರಣೆ ಆಯ್ತು. ಇವತ್ತು ಸುಮಾರು 2 ಗಂಟೆಗಳ ಕಾಲ ವಾದ ಪ್ರತಿವಾದವನ್ನು ಆಲಿಸಲಾಯಿತು. ಈ ಸಂದರ್ಭದಲ್ಲಿ ವಾದ ಪ್ರತಿವಾದದ ಸಂದರ್ಭದಲ್ಲಿ ಹಾಕಿದಂತಹ ಲಾ ಪಾಯಿಂಟ್ಗಳು ತುಂಬಾ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಎಟ್ ದ ಸೇಮ್ ಟೈಮ್ ವಾದ ಪ್ರತಿವಾದದ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೇಳಿದಂತಹ ಪ್ರಶ್ನೆಗಳು, ಅವರು ಎತ್ತಿದಂತಹ ಪ್ರಶ್ನೆಗಳು ಮತ್ತಷ್ಟು ಕುತೂಹಲವನ್ನು ಜಾಸ್ತಿ ಮಾಡ್ತಾ ಇದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತೇನಾಯ್ತು? ಎಲ್ಲ ರಾದ್ಧಾಂತಕ್ಕೆ ಪವಿತ್ರ ಗೌಡ ಕಾರಣ. ಪವಿತ್ರ ಗೌಡಾಳಿಂದಲೇ ಇಷ್ಟೆಲ್ಲ ಆಗಿದ್ದು, ರೇಣುಕಾ ಸ್ವಾಮಿ ಹತ್ಯೆ ಆಗಿದ್ದು. ಸಮಸ್ಯೆಗೆ ಮೂಲವೇ ಪವಿತ್ರ ಗೌಡ. ಈ ಪ್ರಕರಣದಲ್ಲಿ ಆಕೆಯೇ A1 ಆರೋಪಿಯಾಗಿದ್ದಾರೆ. ಈ ವಿಚಾರವನ್ನ ಸುಪ್ರೀಂ ಕೋರ್ಟೇ ಹೇಳಿರುವಂಥದ್ದು. ಕೊಲೆಯ ಬಗ್ಗೆ ಸಾಕ್ಷ್ಯವಿದ್ರೂ ಕೂಡ ಯಾಕೆ ಜಾಮೀನನ್ನು ಕೊಡಬೇಕು ಅಂಥೇಳಿ ಆರೋಪಿಗಳ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು. ಇದು ಬರೀ ಕೊಲೆಯಲ್ಲ, ವ್ಯವಸ್ಥಿತ ಪಿತೂರಿ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ಸಾಕ್ಷ್ಯ ಇದ್ರೂ ಕೂಡ ಜಾಮೀನನ್ನು ಯಾಕೆ ಮುಂದುವರಿಸಬೇಕು, ನೀವು ವಾದ ಮಾಡಿ ಅಂಥೇಳಿ ದರ್ಶನ್ ಪರ ವಕೀಲರಿಗೆ ಸೂಚನೆಯನ್ನು ಕೊಡಲಾಗಿತ್ತು. ಎಟ್ ದ ಸೇಮ್ ಟೈಮ್ ಈ ಎಲ್ಲ ರಾದ್ಧಾಂತಕ್ಕೆ, ಈ ಕೊಲೆಗೆ ಪವಿತ್ರ ಗೌಡಾಳೆ ಕಾರಣ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಕಾಯ್ದಿರಿಸಿದೆ. ಹಾಗಾಗಿ ದರ್ಶನ್, ಪವಿತ್ರ ಗೌಡ ಸೇರಿ 7 ಜನರ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಈಗಾಗಲೇ 100ಕ್ಕೂ ಹೆಚ್ಚು ದಿನಗಳ ಕಾಲ ಜೈಲಿನಲ್ಲಿದ್ದು ಜಾಮೀನನ್ನು ಪಡೆದು ಎಲ್ಲರೂ ಕೂಡ ಹೊರಬಂದಿದ್ದಾರೆ, ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಇವರ ಜಾಮೀನನ್ನು ಪ್ರಶ್ನಿಸಿ ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ರು. ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ತೀವ್ರ ಕುತೂಹಲಕ್ಕೆ ಕಾರಣವಾಯಿತು ಇವತ್ತಿನ ಕೋರ್ಟ್ನಲ್ಲಾದಂತಹ ಕಲಾಪ, ಜೊತೆಗೆ ಅಲ್ಲಾದಂತಹ ಬೆಳವಣಿಗೆಗಳು. ಅದರಲ್ಲೂ ಕೂಡ ನ್ಯಾಯಾಧೀಶರು ಎತ್ತಿದಂತಹ ಪ್ರಶ್ನೆಗಳೇನಿದ್ವು ಅದು ದರ್ಶನ್ಗೆ ಮತ್ತು ಪವಿತ್ರ ಗೌಡ ಅವರಿಗೆ ಮತ್ತೊಮ್ಮೆ ಸಂಕಷ್ಟವನ್ನು ತಂದಿಡುವಂತಹ ಒಂದು ಹಿಂಟನ್ನು ಕೊಡ್ತಾ ಅಂಥೇಳಿ. ಪ್ರೇಮ್ ನೋಡಿ, ಆರ್ಗ್ಯುಮೆಂಟ್ ಟೈಮಲ್ಲಿ ನ್ಯಾಯಾಧೀಶರು ಒಂದು ಪಾಯಿಂಟನ್ನು ಮೆನ್ಷನ್ ಮಾಡ್ತಾರೆ. ಬೇಲ್ ಅನ್ನುವಂಥದ್ದು ಇನ್ನೋಸೆನ್ಸ್ಗಳಿಗೆ ಸಿಗಬೇಕು. ಯಾಕೆಂದರೆ ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ಅಕಸ್ಮಾತ್ತಾಗಿ ಸಿಕ್ಕಾಕೊಂಡಿರ್ತಾರೆ ಅಥವಾ ಅವ್ರದ್ದು ಯಾವುದೇ ತಪ್ಪುಗಳಿರಲ್ಲ, ದೊಡ್ಡ ಪ್ರಮಾಣದ ತಪ್ಪುಗಳಿರಲ್ಲ, ಈ ರೀತಿಯಾದಂಥ ಸಮಸ್ಯೆಗಳಿದ್ದಂಥವ್ರಿಗೆ ಅಂಥವ್ರಿಗೆ ಜಾಮೀನನ್ನು ಕೊಡಬೇಕು. ಆದರೆ ಈ ಪ್ರಕರಣ ಬಹಳಷ್ಟು ಭಿನ್ನವಾಗಿದೆ.
ಕೇವಲ ಇದು ಕೊಲೆ ಮಾತ್ರ ಅಲ್ಲ, ವ್ಯವಸ್ಥಿತ ಪಿತೂರಿಯನ್ನ ಮಾಡಿ ಕೊಲೆಯನ್ನ ಮಾಡಿ ಇದಾದ ಬಳಿಕ ಸಾಕ್ಷ್ಯಗಳನ್ನು ನಾಶ ಮಾಡುವಂಥ ಎಲ್ಲ ಪ್ರಯತ್ನಗಳನ್ನು ಈ ಆರೋಪಿಗಳು ಮಾಡಿದ್ದಾರೆ. ಇಂತಹ ಆರೋಪಿಗಳಿಗೆ ಜಾಮೀನನ್ನು ಕೊಡಬೇಕಾ, ಹೈಕೋರ್ಟ್ ಹೇಗೆ ಜಾಮೀನು ಕೊಡ್ತು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನು ಎತ್ತುವಂಥ ಕೆಲಸವನ್ನು ಮಾಡ್ತು. ಪವಿತ್ರ ಗೌಡ ಅವರ ಪರ ವಕೀಲರು ವಾದವನ್ನು ಮಂಡಿಸಬೇಕಾದಂಥ ಸಂದರ್ಭದಲ್ಲಿ ಅವರನ್ನ ಪ್ರಶ್ನೆ ಮಾಡ್ತಾರೆ, ಸಮಸ್ಯೆಗೆ ಮೂಲ ಕಾರಣವೇ ನೀವಾ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. A1 ನೀವೇ ಆಗಿರೋದ್ರಿಂದ ಇಡೀ ಸಮಸ್ಯೆ ನಿಮ್ಮಿಂದನೇ ಶುರುವಾಯಿತು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಮೆಂಟನ್ನು ಕೂಡ ಪಾಸ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಕೋರ್ಟ್ಗೆ ಅಲ್ಲಿಗೆ ಮನವರಿಕೆ ಆಗಿರುವಂಥದ್ದು ಈ ಕೊಲೆ ಹೇಗಾಗಿದೆ, ಯಾಕಾಗಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ಮನವರಿಕೆ ಆಗಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ. ಮತ್ತು ಈ ಆರೋಪಿಗಳು ಹೇಗೆ ಬೇರೆ ಬೇರೆ ಹಂತದಲ್ಲಿ ಪ್ರಯತ್ನಗಳನ್ನು ಮಾಡಿದ್ದಾರೆ, ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ, ಮತ್ತು ಕೊಲೆ ಆದ ಬಳಿಕ ಸಾಕ್ಷ್ಯಗಳನ್ನು ನಾಶ ಮಾಡಲಿಕ್ಕೆ ಯಾವ ರೀತಿಯಾಗಿ ಪ್ರಯತ್ನವನ್ನು ಮಾಡಿದ್ರು ಅನ್ನುವಂಥದ್ದನ್ನು ಕೂಡ ಒಂದು ಹಂತದಲ್ಲಿ ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ. ಆದಾಗ್ಯೂ ಕೂಡ ಈ ಆರ್ಗ್ಯುಮೆಂಟಲ್ಲಿ ಏನಾದರೂ ಮೇಜರ್ ಪಾಯಿಂಟ್ ಸಿಗುತ್ತಾ ಅನ್ನುವಂಥದ್ದನ್ನು ಕೂಡ ಕೇಳುವಂಥ ಕೆಲಸವನ್ನು ಮಾಡ್ತು. ನಟ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಉಳಿದಂಥ ಆರೋಪಿಗಳು 5 ಮಂದಿ ಏನಿದ್ದಾರೆ ಅವರ ಆರ್ಗ್ಯುಮೆಂಟ್ಸನ್ನು ಕೂಡ ಕೇಳುವಂಥ ಕೆಲಸವನ್ನು ಮಾಡ್ತು. ಮತ್ತು ಹೆಚ್ಚುವರಿಯಾಗಿ ಏನಾದರೂ ವಾದವನ್ನು ಮಂಡಿಸೋದಿದ್ರೆ 3 ಪೇಜ್ಗಳ ಒಳಗಡೆ ಆ ಮಾಹಿತಿಯನ್ನು, ಅಂದರೆ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ ಅದನ್ನು ನಮಗೆ ಸಲ್ಲಿಸ್ಬೋದು ಮುಂದಿನ 5 ದಿನಗಳಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ 5 ದಿನಗಳಲ್ಲಿ ಇದು 5 ದಿನ ಆದ ಬಳಿಕ ಆದೇಶ ಬರುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅಂದರೆ ಅಲ್ಲಿಗೆ ಒಂದು ಸ್ಪಷ್ಟ, ವ್ಯವಸ್ಥಿತ ಪಿತೂರಿ ಮತ್ತು ಕೊಲೆಯನ್ನು ಮಾಡಿರುವಂಥ ಕಾರಣ ಸಾಕ್ಷ್ಯಗಳ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಮನವರಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಆದೇಶ ಏನು ಬರ್ಬೋದು ಅನ್ನುವಂಥದ್ದು ಸಾಕಷ್ಟು ಕುತೂಹಲ. ಜೊತೆಗೆ ಹೈಕೋರ್ಟ್ ಆದೇಶದ ಬಗ್ಗೆ ಕೂಡ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಸುಪ್ರೀಂ ಕೋರ್ಟ್ಗೆ ಇರುವಂಥ ಹಿನ್ನೆಲೆಯಲ್ಲಿ ಈ ಆದೇಶ ಏನಾಗಬಹುದು, ನಟ ದರ್ಶನ್ ಅವರ ಭವಿಷ್ಯ ಏನಾಗಬಹುದು ಅನ್ನುವಂಥ ಕುತೂಹಲ ಸಹಜವಾಗೇ ಇದೆ. ಪ್ರೇಮ್, ಶಬೀರ್, ಬೆಂಗಳೂರು ಪೊಲೀಸರು 7 ಜನ ಆರೋಪಿಗಳ ಜಾಮೀನನ್ನು ರದ್ದು ಮಾಡಬೇಕು ಅನ್ನುವಂತಹ ಮನವಿಯನ್ನು ಮಾಡಿಕೊಂಡಿದ್ದು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದವನ್ನು ಈಗ ಕೋರ್ಟ್ ಆಲಿಸಿದೆ. ಬಟ್ ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ, 7 ಜನರ ವಿಚಾರದಲ್ಲಿ ಜಾಮೀನು ರದ್ದುಪಡಿಸುವಂತಹ ವಿಚಾರದಲ್ಲಿ ಒಂದೇ ಆದೇಶ ಬರುತ್ತಾ, ಅಥವಾ ಕೆಲವರನ್ನ ಕೈಬಿಟ್ಟು ಕೆಲವರಿಗೆ ಜಾಮೀನು ರದ್ದುಪಡಿಸುವಂತಹ ಆದೇಶ ಬರ್ಬೋದಾ, ಹೇಗೆ ಅಂತ ಹೇಳಿದು? ಈ ಪಾಸಿಬಿಲಿಟೀಸ್ ಇದೆ ನೋಡಿ. 7 ಜನರ ಜಾಮೀನನ್ನು ರದ್ದು ಮಾಡಿ ಏನು ಹೈಕೋರ್ಟ್ ಜಾಮೀನು ಕೊಟ್ಟಿತ್ತು ಅದನ್ನು ರದ್ದು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಈ ಎಲ್ಲ ಆರೋಪಿಗಳು ಪ್ರತ್ಯೇಕವಾದಂಥ ಆರ್ಗ್ಯುಮೆಂಟ್ಸನ್ನು ಸುಪ್ರೀಂ ಕೋರ್ಟ್ನ ಮುಂದಿಟ್ಟಿದ್ದಾರೆ. ಸರ್ಕಾರದ ಪರ ವಕೀಲರು ಒಂದು ಕಡೆಗೆ ಯಾಕೆ ಇವರ ಜಾಮೀನನ್ನು ರದ್ದು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತನ್ನ ವಾದವನ್ನು ಮುಂದಿಟ್ಟರೆ, ಮತ್ತೊಂದು ಕಡೆ ಆರೋಪಿಗಳು ನನಗೆ ಯಾಕೆ ಜಾಮೀನನ್ನು ಮುಂದುವರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ವಾದವನ್ನು ಮುಂದಿಟ್ಟಿದ್ದಾರೆ. ನಾನು ಆಗಲೇ ಹೇಳಿದೆ, ಫಾರ್ ಎಕ್ಸಾಂಪಲ್ ಪವಿತ್ರ ಗೌಡ ಅವರು ಹೇಳ್ತಾ ಇದ್ರು, ನಾನು ಶೆಡ್ಗೆ ಹೋಗಿದ್ದೆ, ಹೊಡೆದು ವಾಪಸ್ ಬಂದೆ, ಆದರೆ ಈ ಕೊಲೆಗೂ ನನಗೂ ನೇರವಾದಂಥ ಸಂಬಂಧ ಇಲ್ಲ, ಮತ್ತು ಈ ಕೊಲೆ ಮಾಡಿದಂಥ ವ್ಯಕ್ತಿಗಳು ಯಾರು, ಅವ್ರಿಗೂ ನನಗೂ ಸಂಪರ್ಕ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸುವಂಥ ಪ್ರಯತ್ನ ಒಂದು ಕಡೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಆರೋಪಿ ಪ್ರದೂಷ್ ಕಡೆ ವಕೀಲರು ಹೇಳ್ತಾರೆ, ಪ್ರದೂಷ್ಗೂ ಈ ಕೊಲೆಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ಆದರೆ ಪ್ರದೂಷ್ ಈ ಕೊಲೆ ಆದಂಥ ಸಂದರ್ಭದಲ್ಲಿ ಅಲ್ಲಿದ್ದ, ಆದರೆ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಅಲ್ಲಿ ಆತನಿಗೆ ನೀರು ಕೊಡಿಸುವಂಥದ್ದು ಅಥವಾ ಊಟ ಕೊಡಿಸುವಂಥ ಪ್ರಯತ್ನಗಳನ್ನ ಮಾಡಿದ್ದ, ಆದರೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನು ಮಾಡುವಂಥ ಕೆಲಸವನ್ನ ಮಾಡಲಿಲ್ಲ, ಅಥವಾ ಕರೆಂಟ್ ಶಾಕ್ ಕೊಡುವಂಥ ಕೆಲಸವನ್ನ, ಆ ರೀತಿಯಾದಂಥ ಚಟುವಟಿಕೆಗಳಲ್ಲಿ ಭಾಗಿಯಾಗಿಲ್ಲ, ಬದಲಿಗೆ ಆತನನ್ನು ಉಳಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಿದ್ದ ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮುಂದಿಡ್ತಾರೆ. ಮತ್ತೊಂದು ಕಡೆ ನಟ ದರ್ಶನ್ ಪರ ವಕೀಲರು ಕೂಡ ಹೇಳ್ತಾರೆ, ಈ ಕೊಲೆಗೂ ನಟ ದರ್ಶನ್ಗೂ ನೇರವಾದಂಥ ಸಂಬಂಧ ಇಲ್ಲ, ಅವ್ರಿಗೂ ಇವ್ರಿಗೂ ಯಾವುದೇ ರೀತಿಯಾದಂತಹ ಸಂಬಂಧಗಳಿರಲಿಲ್ಲ, ಮತ್ತು ಕೊಲೆ ಮಾಡಿದವರು ಫೋಟೋಗಳನ್ನು ಕಳಿಸಿದ್ದಾರೆ ಅನ್ನುವಂಥದ್ದನ್ನು ಹೊರತುಪಡಿಸಿದರೆ ದರ್ಶನ್ ನೇರವಾಗಿ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯಗಳಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಂಡಿಸಿದ್ರು. ಸೊ ಎಲ್ಲರ ವಾದಗಳು ಸಪ್ರೇಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಇದರನ್ನು ಮೆರಿಟ್ಸನ್ನು ತೆಕ್ಕೊಂಡು, ಸೊ ಯಾರ್ದು ಮೇಜರ್ ಪಾತ್ರಗಳು ಕಾಣಿಸುತ್ತೆ ಅವರಿಗೆ ಬೇಲನ್ನು ರದ್ದು ಮಾಡ್ಬೋದು, ಯಾರ ಪಾತ್ರ ಭಾಳ ಕಡಿಮೆ ಕಾಣಿಸುತ್ತೋ ಅವರ ಜಾಮೀನನ್ನು ಮುಂದುವರಿಸುವಂಥ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡ್ಬೋದು. ಬಟ್ 7 ಅರ್ಜಿಗಳು ಬಲ್ಕ್ ಆಗಿರುವ ಹಿನ್ನೆಲೆಯಲ್ಲಿ ಒಂದೇ ಆದೇಶವನ್ನು ಕೊಡುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಪ್ರೇಮ್, ಓಕೆ, 7 ಜನರಿಗೆ ಈಗ ಮತ್ತಷ್ಟು ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಆದೇಶವನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿರುವಂಥದ್ದು. ಈ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ನಟ ದರ್ಶನ್, ಇಬ್ಬರೂ ಸೇರಿದಂತೆ ಒಟ್ಟು 7 ಜನರ ಜಾಮೀನು ರದ್ದಾಗಬೇಕು ಅನ್ನುವಂತಹ ವಿಚಾರ. ದರ್ಶನ್ ಕೇಸ್ನಲ್ಲಿ ಜಾಮೀನಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಚ್ಚರಿ. ಆರೋಪಿಗಳು ನಿರಪರಾಧಿ ಅನ್ನುವ ರೀತಿಯಲ್ಲಿ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಕೆಳ ನ್ಯಾಯಾಲಯ ಮಾಡಿದ ತಪ್ಪು, ಆ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದೆ. ಎಲ್ಲ ಕೇಸ್ಗಳಲ್ಲೂ ಕೂಡ ಹೈಕೋರ್ಟ್ ಹೀಗೆ ಮಾಡುತ್ತಾ ಅಂತ ಪ್ರಶ್ನೆ ಮಾಡಿದೆ. ದರ್ಶನ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಅಚ್ಚರಿಯನ್ನು ವ್ಯಕ್ತಪಡಿಸಿರುವಂಥದ್ದು. ಆರೋಪಿಗಳು ನಿರಪರಾಧಿ ಅನ್ನುವ ರೀತಿಯಲ್ಲಿ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿದೆ. ಕೆಳ ನ್ಯಾಯಾಲಯ ಮಾಡಿದ ತಪ್ಪು, ಅದನ್ನು ಎತ್ತಿ ಹಿಡಿಯುವಂತಹ ಕೆಲಸವನ್ನು ಮಾಡ್ತಾ ಇದೆ.
ಎಲ್ಲ ಕೇಸ್ಗಳಲ್ಲೂ ಕೂಡ ಇದೇ ರೀತಿ ಹೈಕೋರ್ಟ್ ನಡೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಈ ಸಂದರ್ಭದಲ್ಲಿಯೇ ಸುಪ್ರೀಂ ಕೋರ್ಟ್ ಮಾಡಿರುವಂಥದ್ದು. ಈ ಹಿಂದೆ ನಡೆದಂತಹ ವಾದ ಪ್ರತಿವಾದದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಮಾಡಿತ್ತು. ತರಾತುರಿಯಲ್ಲಿ ಆತುರದಲ್ಲಿ ಜಾಮೀನು ಮಂಜೂರು ಮಾಡುವಂತಹ ಅರ್ಜೆನ್ಸಿ ಎದ್ದು ಕಾಣಿಸ್ತಾ ಇತ್ತು ಅನ್ನುವಂತಹ ಅಂಶವನ್ನು ಕೋರ್ಟ್ ಮಾಡಿತ್ತು. ಹಾಗಾದರೆ ಸುಪ್ರೀಂ ಕೋರ್ಟ್ನ ಅಸಮಾಧಾನ ಏನು? ಆರೋಪಿಗಳು ನಿರಪರಾಧಿ ಅನ್ನುವ ರೀತಿಯಲ್ಲಿ ಬೇಲನ್ನು ಕೊಡಲಾಗಿದೆ. ಎಲ್ಲಿ? ಹೈಕೋರ್ಟ್ನಲ್ಲಿ. ಹೈಕೋರ್ಟ್ ಬೇಲ್ ಕೊಟ್ಟಿರೋದೇ ಅಚ್ಚರಿಯನ್ನು ಮೂಡಿಸಿದೆ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಎಲ್ಲ ಕೇಸ್ಗಳಲ್ಲೂ ಕೂಡ ಹೈಕೋರ್ಟ್ ಹೀಗೆಯೇ ಮಾಡುತ್ತಾ ಅಂಥೇಳಿ ಪ್ರಶ್ನೆಯನ್ನು ಮಾಡಲಾಗಿದೆ, ಅಚ್ಚರಿಯನ್ನು ವ್ಯಕ್ತಪಡಿಸಿದೆ. ಹೈಕೋರ್ಟ್ ಮಾಡಿದ ತಪ್ಪನ್ನು ನಾವು ಮಾಡಲ್ಲ, ಸ್ಪಷ್ಟವಾಗಿ ಹೇಳಿರುವಂತಹದ್ದು. ತರಾತುರಿಯಲ್ಲಿ ಯಾವುದೇ ಕಾರಣಕ್ಕೂ ಆದೇಶವನ್ನು ಕೊಡಲ್ಲ. ಇವತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಆರೋಪಿಗಳು ನಿರಪರಾಧಿ ಅನ್ನುವ ರೀತಿಯಲ್ಲಿ ಹೈಕೋರ್ಟ್ನಲ್ಲಿ ಬೇಲನ್ನು ಕೊಡಲಾಗಿದೆ. ಈ ಬಗ್ಗೆಯೂ ಕೂಡ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಹೈಕೋರ್ಟ್ ಬೇಲ್ ಕೊಟ್ಟಿರೋದೇ ಅಚ್ಚರಿ ಮೂಡಿಸಿದೆ ಅಂಥೇಳಿ ಸ್ವತಃ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಹೇಳಿರುವಂಥದ್ದು. ಹಾಗಾಗಿ ದರ್ಶನ್ ವಿಚಾರದಲ್ಲಿ, ಅವರ ಬೇಲ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಇದೇ ರೀತಿಯ ಅಸಮಾಧಾನವನ್ನು, ಇದೇ ರೀತಿಯ ಒಂದಿಷ್ಟು ಪ್ರಶ್ನೆಗಳನ್ನು ಕಳೆದ ಬಾರಿಯೂ ಕೂಡ ಸುಪ್ರೀಂ ಕೋರ್ಟ್ ಎತ್ತುವಂತಹ ಪ್ರಶ್ನೆಯನ್ನು ಮಾಡಿತ್ತು, ರೈಸ್ ಮಾಡಿತ್ತು. ಈಗ ಮತ್ತೊಮ್ಮೆ ಅದೇ ರೀತಿಯ ಪ್ರಶ್ನೆಗಳನ್ನು ರೈಸ್ ಮಾಡಿದೆ. ಮತ್ತಷ್ಟು ಡೀಟೇಲ್ಸನ್ನು ಶಬೀರ್ ಕೊಡ್ತಾರೆ. ಶಬೀರ್, ಇವತ್ತು ಹೈಕೋರ್ಟ್ ಕೊಟ್ಟಂತಹ ತೀರ್ಪು ಅಥವಾ ಆದೇಶ, ಬೇಲ್ ಮಂಜೂರು ಮಾಡಿದಂತಹ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಎತ್ತಿದಂತಹ ಪ್ರಶ್ನೆಗಳು ಯಾವ ರೀತಿ ಇತ್ತು? ಯಾವ ರೀತಿಯಲ್ಲಿ ಅಚ್ಚರಿಗೊಳಗಾಯಿತು ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಅಂತ ಹೇಳಿ? ಪ್ರೇಮ್ ನೋಡಿ, ಹೈಕೋರ್ಟ್ ಆದೇಶಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅತೃಪ್ತಿಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಇದೇ ಮೊದಲಲ್ಲ. ಈ ಹಿಂದಿನ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿತ್ತು. ಮತ್ತು ಈ ಒಂದು ಹೈಕೋರ್ಟ್ನ ಆದೇಶ ಏನಿದೆ ಇದು ಸಾಕಷ್ಟು ವಿವೇಚನೆಯಿಂದ ಕೂಡಿಲ್ಲ, ಮತ್ತು ಭಾಳಷ್ಟು ಒತ್ತಡದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ, ಮತ್ತು ಜಾಮೀನನ್ನು ಕೊಡಬೇಕು ಅನ್ನುವಂತಹ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ. ಫ್ಯಾಕ್ಟ್ಸ್ ಆಫ್ ಗ್ರೌಂಡ್ಸನ್ನು ಇಲ್ಲಿ ನೋಡಿಲ್ಲ. ಜಾಮೀನು ಕೊಡೋಕ್ಕೋಸ್ಕರ ಒಂದಿಷ್ಟು ಕಾರಣಗಳನ್ನು ಹುಡುಕಿ ಜಾಮೀನು ಕೊಡುವಂಥ ಕೆಲಸವನ್ನು ಮಾಡಿದೆ ಅನ್ನುವಂಥ ನಿಟ್ಟಿನಲ್ಲಿ ಆರೋಪವನ್ನು ಮಾಡಿತ್ತು. ಇದಾದ ಬಳಿಕ ಈಗ ಇವತ್ತಿನ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಹೈಕೋರ್ಟ್ ಆದೇಶದ ಬಗೆಗಿನ ಅಸಮಾಧಾನಗಳನ್ನು ಮುಂದುವರಿಸುವಂತ ಕೆಲಸವನ್ನ ಮಾಡಿದೆ. ಹೈಕೋರ್ಟ್ ಈ ಎಲ್ಲ ಆರೋಪಿಗಳು ಯಾವುದೇ ತಪ್ಪು ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬಿಂಬಿಸುವಂತ ಪ್ರಯತ್ನ ಮಾಡಿದೆ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಮತ್ತೆ ಸೆಷನ್ಸ್ ಕೋರ್ಟ್ಗಳು ಈ ರೀತಿಯಾದಂಥ ತಪ್ಪುಗಳನ್ನು ಮಾಡಬಹುದು, ಆದರೆ ಹೈಕೋರ್ಟ್ ಈ ರೀತಿಯಾದಂಥ ತಪ್ಪನ್ನು ಮಾಡುತ್ತೆ ಅನ್ನುವಂಥದ್ದು ನಿಜಕ್ಕೂ ಕೂಡ ನಂಬಕ್ಕಾಗ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ. ನೋಡಿ, ಈ 7 ಜನ ಆರೋಪಿಗಳಿಗೆ ಜಾಮೀನು ಏನು ಕೊಡಲಾಗಿದೆ ಎಲ್ಲರಿಗೂ ಕೂಡ ಒಂದೇ ಗ್ರೌಂಡ್ಸ್ ಅಲ್ಲಿ ಕೊಡಲಾಗಿರುವಂಥದ್ದು. ಇದಕ್ಕೆ ಸುಪ್ರೀಂ ಕೋರ್ಟ್ ಸ್ವಲ್ಪ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು. ಎಲ್ಲ ಆರೋಪಿಗಳಿಗೂ ಒಂದೇ ಗ್ರೌಂಡ್ಸ್ ಅಲ್ಲಿ ಹೇಗೆ ಜಾಮೀನನ್ನು ಕೊಡಲಿಕ್ಕೆ ಸಾಧ್ಯ, ಒಂದೇ ರೀತಿಯಾದಂಥ ಜಡ್ಜ್ಮೆಂಟ್ ಅನ್ನು ಕೊಡಲಿಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಎತ್ತುವಂಥ ಕೆಲಸವನ್ನು ಮಾಡ್ತು. ಸೊ ಹೀಗಾಗಿ ಹೈಕೋರ್ಟ್ ಆದೇಶದ ಬಗ್ಗೆಯೂ ಕೂಡ ಸಾಕಷ್ಟು ಕಳವಳಗಳು ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಇದರ ರಿಫ್ಲೆಕ್ಷನ್ಸ್ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಮಾಡುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡ್ಬೋದು. ಬಹುಶಃ ಆದೇಶ ಏನಿದೆ ಅದು ಪ್ರತಿವಿರುದ್ಧವಾಗಿರುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಪ್ರೇಮ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಕೆಳ ನ್ಯಾಯಾಲಯ ಮಾಡಿದಂತಹ ತಪ್ಪಿನ ರೀತಿಯಲ್ಲಿ ನಾವು ಮಾಡೋದಿಲ್ಲ, ತರಾತುರಿಯಲ್ಲಿ ಆತುರಾತುರವಾಗಿ ಆದೇಶವನ್ನು ಪ್ರಕಟಿಸೋದಿಲ್ಲ ಅಂಥೇಳಿ 1 ವಾರಗಳ ಕಾಲ ಆದೇಶವನ್ನು ಕಾಯ್ದಿರಿಸಿರುವಂಥದ್ದು. ಹಾಗಾಗಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು 2 ಗಂಟೆಗಳ ಕಾಲ ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನು ಆಲಿಸಲಾಗಿದೆ. ಆರೋಪಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಅಂಶಗಳನ್ನು ಉಲ್ಲೇಖಿಸಿ ವಾದವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಕೇಳಿದಂತಹ ಪ್ರಶ್ನೆಗಳು ಕೂಡ ಮತ್ತಷ್ಟು ಕುತೂಹಲವನ್ನು ಜಾಸ್ತಿ ಮಾಡ್ತಾ ಇದೆ. ಅದರ ಜೊತೆಗೆ 7 ಜನ ಆರೋಪಿಗಳಿಗೆ ಹೈಕೋರ್ಟ್ ಕೊಟ್ಟಂತಹ ಜಾಮೀನು ಇದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ರೀತಿ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾ ಇರುವಂತಹದ್ದು ಇದೇ ಮೊದಲಲ್ಲ, ಈ ಹಿಂದೆಯೂ ಕೂಡ ಕಳೆದ ಬಾರಿಯ ಕೋರ್ಟ್ನ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಹಲವು ಪ್ರಶ್ನೆಗಳನ್ನು ಎತ್ತಿತ್ತು. ಇದೇ ರೀತಿಯಲ್ಲಿ ಹೈಕೋರ್ಟ್ನ ಈ ಜಾಮೀನು ಕೊಟ್ಟಂತಹ ಆದೇಶಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ಭಿನ್ನಾಭಿಪ್ರಾಯಗಳು ಕೂಡ ವ್ಯಕ್ತವಾಗಿತ್ತು. ಹಾಗಾಗಿ ಈಗ ಏನಾಗುತ್ತೆ ದರ್ಶನ್ ವಿಚಾರದಲ್ಲಿ, ಅವರ ಜಾಮೀನಿನ ವಿಚಾರದಲ್ಲಿ ಅನ್ನುವಂತಹ ಕುತೂಹಲ ಮತ್ತಷ್ಟು ಜಾಸ್ತಿ ಆಗಿರುವಂಥದ್ದು. ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನು ಆಲಿಸಲಾಗಿದೆ. ಸುಮಾರು 2 ಗಂಟೆಗಳ ಕಾಲ ವಾದ ಪ್ರತಿವಾದವನ್ನು ಆಲಿಸಿರುವಂಥದ್ದು.
A1 ದರ್ಶನ್, A2 ದರ್ಶನ್, A1 ಪವಿತ್ರ ಗೌಡ ಇಬ್ಬರ ಪರವಾಗಿಯೂ ಕೂಡ ವಕೀಲರು ವಾದವನ್ನು ಮಂಡಿಸಿ ಆಗಿದೆ. ಇನ್ನುಳಿದಂತಹ 5 ಜನ ಆರೋಪಿಗಳೇನಿದ್ದಾರೆ ಅವರುಗಳಿಗೆ ಲಿಖಿತ ರೂಪದಲ್ಲಿ ವಾದವನ್ನು ಮಂಡಿಸಲಿಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂಥದ್ದು, ಆದೇಶವನ್ನು ಕಾಯ್ದಿರಿಸಿರುವಂಥದ್ದು. ಈಗ ಸುಪ್ರೀಂ ಕೋರ್ಟ್ನ ಆದೇಶ ಏನಾಗಿರುತ್ತೆ ಅನ್ನೋದು ಕುತೂಹಲ. ಹಾಗಾದರೆ ಸುಪ್ರೀಂ ಕೋರ್ಟ್ ಇವತ್ತು ದರ್ಶನ್ ಪ್ರಕರಣದಲ್ಲಿ ಹೇಳಿದ್ದೇನು? ಜಾಮೀನನ್ನು ನೀಡುವಾಗ ಹೈಕೋರ್ಟ್ ತನ್ನ ವಿವೇಚನೆಯನ್ನು ಸೂಕ್ತವಾಗಿ ಬಳಸಿಲ್ಲ. ಕಳೆದ ಬಾರಿಯೂ ಕೂಡ ಇದೇ ಅಂಶವನ್ನೇ ಕೋರ್ಟ್ ಮಾಡಿ ಹೇಳಿತ್ತು, ಒತ್ತಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಅಗೇನ್ ಮತ್ತು ಇವತ್ತು ಮತ್ತೊಮ್ಮೆ ಪುನರುಚ್ಚರಿಸುವಂತಹ ಕೆಲಸವನ್ನು ಮಾಡಿದೆ. ರಾಜ್ಯ ಸರ್ಕಾರ ಸಲ್ಲಿಸಿರುವಂತಹ ದಾಖಲೆಗಳನ್ನು ನಾವು ಕೂಲಂಕುಷವಾಗಿ ಪರಿಶೀಲಿಸಿದ್ದೇವೆ. ಇದು ಸುಪ್ರೀಂ ಕೋರ್ಟ್ ಹೇಳಿರುವಂತಹದ್ದು. ಈ ಎಲ್ಲ ರಾದ್ಧಾಂತಕ್ಕೆ A1 ಪವಿತ್ರ ಗೌಡಾಳೆ ಕಾರಣ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿರುವಂತಹದ್ದು. ಸಮಸ್ಯೆಯ ಮೂಲವೇ ನೀವು, ನಿಮ್ಮಿಂದಲೇ ಇದಾಗಿದ್ದು, ಈ ಹತ್ಯೆ ಆಗಿದ್ದು ಅನ್ನುವಂತಹ ಅರ್ಥದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಈ ವಿಚಾರವನ್ನು ನ್ಯಾಯಾಧೀಶರು ರೈಸ್ ಮಾಡಿರುವಂಥದ್ದು. ಯಾಕೆ ನಿಮಗೆ ಬೇಲ್ ಕೊಡಬೇಕು, ವಾದ ಮಾಡಿ ಅಂಥೇಳಿ ದರ್ಶನ್ ಪರ ವಕೀಲರಿಗೆ, ಪವಿತ್ರ ಗೌಡ ಪರ ವಕೀಲರಿಗೆ ಸೂಚನೆಯನ್ನು ಕೊಟ್ಟಿದ್ರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ಪರದಿವಾಲ ಅವರು. ಇಷ್ಟೆಲ್ಲ ಸಾಕ್ಷ್ಯ ಇದ್ರೂ ಕೂಡ ಯಾಕೆ ಬೇಲನ್ನು ಕೊಡಬೇಕು ಈ ಆರೋಪಿಗಳಿಗೆ, 7 ಜನರಿಗೆ? ಇದು ಬರೀ ಕೊಲೆ ಅಲ್ಲ, ವ್ಯವಸ್ಥಿತ ಪಿತೂರಿ, ಷಡ್ಯಂತ್ರ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಇದೇ ಸಂದರ್ಭದಲ್ಲಿಯೇ ಕೋರ್ಟ್ ವ್ಯಕ್ತಪಡಿಸಿದೆ. ಸಾಕ್ಷ್ಯ ಇದ್ರೂ ಕೂಡ ಯಾಕೆ 7 ಜನ ಆರೋಪಿಗಳಿಗೆ ಜಾಮೀನನ್ನು ಮುಂದುವರಿಸಬೇಕು, ನೀವು ವಾದವನ್ನು ಮಾಡಿ ಅನ್ನುವಂತಹ ವಿಚಾರವನ್ನು ಹೇಳಿತ್ತು. ದರ್ಶನ್ ಪವಿತ್ರ ಗೌಡಗೆ ಏನು ಸಂಬಂಧ ಅಂತ ಕೂಡ ಇದೇ ಸಂದರ್ಭದಲ್ಲಿಯೇ ಸುಪ್ರೀಂ ಕೋರ್ಟ್ ದರ್ಶನ್ ಪರ ವಕೀಲರಿಗೆ ಪ್ರಶ್ನೆಯನ್ನು ಮಾಡಿತ್ತು. ಅದಕ್ಕೆ ಉತ್ತರಿಸುವಂತಹ ಕೆಲಸವನ್ನು ಕೂಡ ದರ್ಶನ್ ಪರ ವಕೀಲರು ಮಾಡಿದರು. ಇಬ್ಬರು ಕೂಡ ಸ್ನೇಹಿತರು ಅಂತ ಹೇಳ್ತಾರೆ. A1 ಪವಿತ್ರ ಗೌಡ ಪವನ್ಗೆ 55 ಬಾರಿ ಕರೆಯನ್ನು ಮಾಡಿದ್ಯಾಕೆ ಅನ್ನುವಂತಹ ಕ್ವಶನ್ ಅನ್ನು ಕೂಡ ಸುಪ್ರೀಂ ಕೋರ್ಟ್ ರೈಸ್ ಮಾಡಿತ್ತು. ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ಲ ಅನ್ನೋದಾದರೆ 55 ಬಾರಿ ಲೊಕೇಶನ್ನಿಂದ ಕರೆ ಮಾಡಿದ್ಯಾಕೆ? A1 ಪವಿತ್ರ ಗೌಡ ಪವನ್ಗೆ 55 ಬಾರಿ ಕರೆ ಮಾಡಿದ್ರು. ಈ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸ ಆಗಿತ್ತು. ಈ ವಿಚಾರಕ್ಕೂ ಸಂಬಂಧಪಟ್ಟಂತೆ ಇವತ್ತು ಪ್ರಶ್ನೆಯನ್ನು ಕೇಳ್ತು. ಅದಕ್ಕೂ ಕೂಡ ಉತ್ತರಿಸುವಂತಹ ಕೆಲಸವನ್ನು ಪವಿತ್ರ ಗೌಡ ಪರ ವಕೀಲರು ಮಾಡಿದ್ದಾರೆ. A1 ಪವಿತ್ರ ಗೌಡ 55 ಬಾರಿ ಕರೆ ಮಾಡಿದ್ರಲ್ಲ, ಆ ವಿಚಾರವನ್ನು ಪ್ರಸ್ತಾಪಿಸಿ ಯಾಕೆ ಕರೆ ಮಾಡಿದ್ದು ಅನ್ನುವಂತಹ ವಿಚಾರ, ಈ ಎಲ್ಲ ವಿಚಾರಗಳು ಕೂಡ ಹೈಕೋರ್ಟ್ನಲ್ಲಿ ಚರ್ಚೆ ಆಗಿತ್ತು. ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ಪ್ರಸ್ತಾಪಿಸಲಾಗಿತ್ತು. ಅದಾದ ಮೇಲೆ 17 ಜನರಿಗೂ ಕೂಡ ಜಾಮೀನನ್ನು ಮಂಜೂರು ಮಾಡಲಾಗಿತ್ತು. ಅದನ್ನು ಪ್ರಶ್ನೆ ಮಾಡಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗಿದೆ. ನಿರಪರಾಧಿಗಳು ಅನ್ನುವ ರೀತಿಯಲ್ಲಿ ಹೈಕೋರ್ಟ್ ಬೇಲನ್ನು ಮಂಜೂರು ಮಾಡಿದೆ, ಬೇಲನ್ನು ಕೊಟ್ಟಿದೆ. ಈ ವಿಚಾರದಲ್ಲಿ, ಬೇಲ್ ಕೊಟ್ಟಂತಹ ವಿಚಾರದಲ್ಲಿ ಹೈಕೋರ್ಟ್ನ ನಡೆಯೇ ಅಚ್ಚರಿಗೆ ಕಾರಣವಾಗಿದೆ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಎಲ್ಲ ಕೇಸ್ಗಳಲ್ಲೂ ಕೂಡ ಹೈಕೋರ್ಟ್ ಹೀಗೆ ಮಾಡುತ್ತಾ ಅಂಥೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ಪರದಿವಾಲ ಅವರು. ನಿರಪರಾಧಿಗಳು ಎಂಬಂತೆ ಹೈಕೋರ್ಟ್ ಬೇಲ್ ಕೊಟ್ಟಂತಹ ವಿಚಾರಕ್ಕೆ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ಕೇಸ್ಗಳಲ್ಲೂ ಕೂಡ ಇದೇ ರೀತಿಯಲ್ಲಿಯೇ ಹೈಕೋರ್ಟ್ ನಡೆದುಕೊಳ್ಳುತ್ತಾ ಅಂಥೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಹೈಕೋರ್ಟ್ ಮಾಡಿದಂತಹ ತಪ್ಪನ್ನು ನಾವು ಮಾಡಲ್ಲ, ತರಾತುರಿಯಲ್ಲಿ ನಾವು ಆದೇಶವನ್ನು ಕೊಡಲ್ಲ, ಆದೇಶವನ್ನು ಕಾಯ್ದಿರಿಸಿದ್ದೇವೆ ಅನ್ನುವಂತಹ ಒಂದು ಸೂಚನೆಯನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಅರ್ಜೆಂಟಲ್ಲಿ ನಾವು ಆದೇಶವನ್ನು ನಾವು ಕೊಡಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿಯೇ ನಾವು ಕಾಲಾವಕಾಶವನ್ನು ಕೊಡ್ತೇವೆ, ಆದೇಶವನ್ನು ಕಾಯ್ದಿರಿಸ್ತೇವೆ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಆದೇಶ ಏನಾಗಿರುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ. ಮತ್ತೆ ದರ್ಶನ್ಗೆ ಸಂಕಷ್ಟವನ್ನು ತಂದಿಡುತ್ತಾ ಅಥವಾ ಬಿಗ್ ರಿಲೀಫನ್ನು ಕೊಡುತ್ತಾ, ಏನಾಗಿರುತ್ತೆ ಸುಪ್ರೀಂ ಕೋರ್ಟ್ನ ಆದೇಶ ಅನ್ನೋದು 1 ವಾರಗಳ ಬಳಿಕ ಗೊತ್ತಾಗುತ್ತೆ. ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿರುವಂಥದ್ದು. ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಇತರೆ 7 ಆರೋಪಿಗಳಿಗೆ ಹೈಕೋರ್ಟ್ ನೀಡಿದಂಥ ಜಾಮೀನನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿತ್ತು. ಇವತ್ತು ವಾದ ಪ್ರತಿವಾದವನ್ನು ಆಲಿಸಿದಂಥ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನು ಕಾಯ್ದಿರಿಸಿರುವಂಥದ್ದು. ಇವತ್ತು ನಡೆದ ವಾದ ಪ್ರತಿವಾದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರಾಜ್ಯ ಸರ್ಕಾರದ ಪರ ವಕೀಲರಾಗಿರುವಂಥ ಅನಿಲ್ ನಿಶಾಣಿ ಅವರಿದ್ದಾರೆ. ಮಾತಾಡ್ಸೋಣ ಇವತ್ತಿನ ಆರ್ಗ್ಯುಮೆಂಟ್ಸಲ್ಲಿ ಏನೇನೆಲ್ಲ ಆಯಿತು ಅಂತ. ಸರ್, ಸುದೀರ್ಘವಾಗಿ 1.5 ಅವರ್ ಆರ್ಗ್ಯುಮೆಂಟ್ ಆಯಿತು. ಏನೇನು ಹೈಲೈಟ್ಸ್ ನಾವು ನೋಡ್ಬೋದು ಸರ್ ಇಲ್ಲಿ? ಸರ್, ಹೈಲೈಟ್ ಸುಪ್ರೀಂ ಕೋರ್ಟ್ ಎಂಟೈರ್ ಕೇಸ್ ಮತ್ತೆ ನಮಗೆ ಇವತ್ತು ಕೇಳ್ತು ಸರ್. ನಮಗೆ ಫಾರ್ ಈ ಕಂಪ್ಲೇಂಟ್ ಹಿಡ್ಕೊಂಡು ನೆಕ್ಸ್ಟ್ ಈ ಅಡಿಷನಲ್ ಚಾರ್ಜ್ ಶೀಟ್ವರೆಗೂ ನಾವು ಎಲ್ಲಿವರೆಗೂ ಏನು ಪ್ರೊಡ್ಯೂಸ್ ಮಾಡಿದ್ದೀವಿ, ಐ ವಿಟ್ನೆಸ್ ಬಗ್ಗೆನೂ ಎಂಟೈರ್ ಮತ್ತೆ ರೀಅಪ್ರಿಷಿಯೇಷನ್ ಕೇಳಿ, ಈ ಹೈಕೋರ್ಟಲ್ಲಿ ಏನು ಈ ಜಸ್ಟ್ ಪರ್ವರ್ಸ್ ಆರ್ಡರ್ ಏನು ಮಾಡೈತಲ್ಲ ಸರ್, ಅದ್ರ ಬಗ್ಗೆನೂ ಕಾಮೆಂಟ್ ಮಾಡಿ
ಆರ್ಡರ್ನ ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಸರ್ ಇವಾಗ. ಅಲ್ಲ, ಈಗ ಲಾಸ್ಟ್ ಟೈಮು ನಿಮ್ದು ಆರ್ಗ್ಯುಮೆಂಟ್ ಅಂತ ಕೇಳಿತ್ತು, ಮತ್ತೆ ಯಾಕೆ ಆರ್ಗ್ಯುಮೆಂಟ್ ಕೇಳಿದ್ರು ನಿಮ್ಮದು? ಸರ್ ಮತ್ತೆ ಆರ್ಗ್ಯುಮೆಂಟ್ ಅಂದರೆ ಸಾಹೇಬ್ರು ಮತ್ತೆ ಒಂದು ಸತಿ ಈ ಹೈಕೋರ್ಟ್ ಬಗ್ಗೆ ರಿಟರ್ನ್ ಸಬ್ಮಿಷನ್ ಅವರು ಫೈಲ್ ಮಾಡಿದ್ರು, ಅದಕ್ಕೋಸ್ಕರ ಜಸ್ಟ್ ಕಾಂಟ್ರಡಿಕ್ಷನ್ ಏನು ರಿಟರ್ನ್ ಸಬ್ಮಿಷನ್ ಇತ್ತಲ್ವಾ, ಅದಕ್ಕೋಸ್ಕರ ರಿಪೀಟ್ ಆಗಿ ಮತ್ತೆ ನಮ್ಮನ್ನ ಕೇಳಿದ್ರು ಸರ್. ಓಕೆ, ಇವತ್ತಿನ ಆರ್ಗ್ಯುಮೆಂಟಲ್ಲಿ 7 ಜನರ ವಿರುದ್ಧ ಸಾಕಷ್ಟು ಚಾರ್ಜಸ್ಗಳನ್ನು ಫೈಲ್ ಮಾಡಿದರೆ, ಮುಖ್ಯವಾಗಿ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಅವ್ರ ಬಗ್ಗೆ ಏನೆಲ್ಲ ಸಾಕ್ಷ್ಯಗಳಿದ್ದಾವೆ ಮತ್ತು ಅವ್ರನ್ನ ಹೇಗೆ ಇದರಲ್ಲಿ ಇದು ಜಾಮೀನು ಕೊಟ್ಟಿರುವಂಥ ತಪ್ಪು ಅಂತ ನೀವು ಹೇಳಕ್ಕೆ ಹೊರಟಿದ್ದೀರಿ? ಸರ್ ಜಾಮೀನು ಕೊಟ್ಟರೆ ತಪ್ಪು ಅಂತ ಹೇಳೋಕ್ಕೆ ಇವಾಗ 2 ಐ ವಿಟ್ನೆಸ್ನ ಹೈಕೋರ್ಟ್ ಡಿಸ್ಬಿಲೀವ್ ಮಾಡ್ತು ಸರ್. ಯಾವುದೋ ಒಂದು ಸ್ಮಾಲ್ ರೀಸನಿಂದ ಈ ಅವ್ರನ್ನ ವಿಟ್ನೆಸ್ನ ಆಫ್ಟರ್ 7 ಡೇಸು ಆಫ್ಟರ್ 9 ಡೇಸು ಈ ಎವಿಡೆನ್ಸ್ ಇದನ್ನು ರೆಕಾರ್ಡ್ ಮಾಡಿದ್ದಕ್ಕೆ ಅದನ್ನು ಡಿಸ್ಬಿಲೀವ್ ಮಾಡಿಬಿಟ್ಟು ಬೇಲ್ ಕೊಟ್ಟರು ಸರ್. ಅಂದ್ಬಿಟ್ರೆ ನೆಕ್ಸ್ಟು ಸರ್ ಇವಾಗ ನಮ್ಮದು DNA ಆಯಿತು, FSL ಆಯಿತು, ಪ್ಲಸ್ ನಮ್ಮದು ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಬಗ್ಗೆ ಯಾವ್ದು ಬಗ್ಗೆ ಮಟೀರಿಯಲ್ ಎವಿಡೆನ್ಸ್ ಏನು ನಮ್ದು ಏನಿದೆ ಅಲ್ಲ ಅದನ್ನ ಯಾವುದೂ ಕನ್ಸಿಡರ್ ಮಾಡಿಲ್ಲ, ಡಿಸ್ಬಿಲೀವ್ ಮಾಡಿದ್ರು. ಅದನ್ನು ಸುಪ್ರೀಂ ಕೋರ್ಟ್ನ ಪ್ಲೇಸ್ ಮಾಡಿದ್ದಕ್ಕೆ ಓಕೆ